ಶುಭೋದಯ ಸ್ನೇಹಿತರೆ, ಎಲ್ಲರಿಗೂ ಕೂಡ ಈ ದಿನ ಎಲ್ಲರ ಲೈಫಲ್ಲಿ ಕಾಡ್ತಾ ಇರ್ತಕ್ಕಂಥ ಒಂದು ಮುಖ್ಯವಾದ ವಿಷಯ ಏನಪ್ಪ ಅಂದ್ರೆ ಟೆನ್ಷನ್. ನೋಡ್ರಿ, ಬೆಳಗಾದ್ರೆ ಸಾಕು ಪ್ರತಿದಿನ ಪ್ರತಿ ಕ್ಷಣ ಸೆಕೆಂಡ್ಗೂ ನಾವೆಲ್ಲರೂ ಅನುಭವಿಸ್ತಾ ಇರೋ ವಿಷಯ ಈ ಟೆನ್ಷನ್ ಅನ್ನೋದು. ಇದು ಯಾರಲ್ಲಿಲ್ಲ ಹೇಳ್ರಿ, ಎಲ್ಲರಲ್ಲಿ ಇದೆ. ಮಕ್ಕಳಿಂದ ಹಿಡಿದು ದೊಡ್ಡವರಿಗೂ ಎಲ್ಲರಲ್ಲಿ ಇದು ಇಳ್ತಿ. ಅವ್ರವ್ರ ವರ್ಕಿಗೆ ತಕ್ಕಂಥ ಒಂದು ಟೆನ್ಷನ್ ಅನ್ನೋ ಪದ ಎಲ್ಲರಲ್ಲಿ ಕಾಡ್ತಾ ಇದೆ. ಹಾಗಾದ್ರೆ ಇದರಿಂದ ನಾವು ಹೊರ ಬರೋದು ಹೆಂಗೆ? ಅಕಸ್ಮಾತ್ ಹೊರ ಬರಲಿಲ್ಲ ಅಂದ್ರೆ ಹೆಂಗಾಗತ್ತೆ? ಒಂದು ಚಿಕ್ಕ ಉದಾಹರಣೆ ಮೂಲಕ ನೋಡೋಣ. ಈಗ ಮಕ್ಕಳು ಹಠ ಮಾಡ್ತಾ ಇದ್ದಾರೆ, ಬಲೂನ್ ಊದಿಕೊಡು ಅಂತ ಹಠ ಮಾಡ್ತಿದ್ದಾರೆ ಅಂಥೇಳಿ ನಾವೇನು ಮಾಡ್ತೀವಿ, ಬಲೂನನ್ನು ಊದಿಕೊಡ್ತೀವಿ. ಊದಿಕೊಟ್ಟಾಗ ಅದು ಚೆನ್ನಾಗಿ ಆಗುತ್ತೆ, ಉಬ್ಬುತ್ತೆ, ಅವ ತಗೊಂಡು ಆಟ ಆಡ್ತಾರೆ, ಖುಷಿ ಪಡ್ತಾರೆ ಅಲ್ವಾ? ಅದೇ ಬಲೂನನ್ನು ರಾತ್ರಿಗೆ ಹಾಗೆ ಇಟ್ಟು ಅಥವಾ ಗಾಳಿ ಹೋಗೋಂಗೆ ಮಾಡಿ ತೆಗೆದಿಟ್ರೆ ಅದು ಗಾಳಿ ಹೋಗುತ್ತೆ, ಮತ್ತು ಬೆಳಗ್ಗೆ ಊದಿದಾಗ ಮತ್ತೆ ಫ್ರೆಶಾಗಿ ಕಾಣುತ್ತೆ, ಮತ್ತು ತಗೊಂಡು ಆಟಕ್ಕೆ ಬರುತ್ತೆ. ಬಟ್ ಹಂಗಾಗ್ದಂಗೆ ಊದಿರೋ ಬಲೂನಲ್ಲಿರೋ ಗಾಳಿನ ಹೊರ ತೆಗಿಲಾರ್ದಂಗೆ ಸುಮ್ಮನೆ ಊದಿದ್ರೂ ಗಾಳಿ ಇದ್ರೂ ಕೂಡ ಇನ್ನೂ ಊದನ್ನುತ್ತೆ, ಮಗು ಊದನ್ನುತ್ತೆ ಅಂತೇಳಿ ಪದೇ ಪದೇ ನಾವು ಊದಿದ್ರೆ ಗಾಳಿ ತುಂಬಿದ್ರೆ ಅದು ಏನಾಗುತ್ತೆ, ಗಾಳಿ ತುಂಬಿರೋ ಬಲೂನನ್ನು ಮತ್ತೆ ಮತ್ತೆ ಊದಿದಾಗ ಅದು ಒಡೆದೋಗುತ್ತೆ ಅಲ್ವಾ? ಆವಾಗ ಏನಕ್ಕೂ ಬರೋದಿಲ್ಲ ಅದು. ಹಾಗೆ ನಮ್ಮ ಜೀವನವೂ ಕೂಡ ಟೆನ್ಷನ್ ಅನ್ನೋದು ಎಲ್ಲರಲ್ಲಿ ಇದೆ. ಹಾಗಂತ ಅದನ್ನೇ ಇಟ್ಕೊಂಡು ಅದರಲ್ಲೇ ಜೀವನ ಮಾಡೋದು ತುಂಬ ಕಷ್ಟ. ಹಾಗಾದ್ರೆ ಅದರಿಂದ ಹೊರಗೆ ಬರೋದು ಹೆಂಗೆ? ಮನೆ ಕೆಲಸ, ಡ್ಯೂಟಿ ಕೆಲಸ, ಹೊರಗಿನ ಕೆಲಸ, ಒಳಗಿನ ಕೆಲಸ ಅಂತೇಳಿ ಎಲ್ಲರಿಗೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ಅವ್ರದ್ದೇ ಆದ ಜವಾಬ್ದಾರಿ ಅನ್ನೋದಿರುತ್ತೆ. ಅವ್ರದ್ದೇ ಆದ ಕೆಲಸ ಕಾರ್ಯಗಳಲ್ಲಿ ಮಗ್ನರಾಗಿರ್ತೀವಿ. ಹೀಗಿದ್ದೂ ಕೂಡ ನಾವು ಹೆಂಗೆ ಟೆನ್ಷನ್ ಅನ್ನೋ ಪದದಿಂದ ಹೊರಗೆ ಬರಬೇಕು? ಬಹಳ ಸಿಂಪಲ್ ಸ್ನೇಹಿತರೆ. ಈಗ ಹೆಂಗೆ ಬಲೂನಿನ ಉದಾಹರಣೆ ಕೇಳಿದ್ದೀವಲ್ವ, ಹಾಗೆ ಅದರಿಂದ ಹೊರಗೆ ಬರಲೇಬೇಕು. ಬಂದಾಗ ಮತ್ತೆ ನಾವು ಫ್ರೆಶ್ ಆಗಿರ್ತೀವಿ. ಫ್ರೆಶ್ ಆಗಿದ್ದಾಗ ಮುಂದಿನ ಕಾರ್ಯದಲ್ಲಿ ಸಕ್ಸಸ್ ಆಗುತ್ತೆ. ಬಟ್ ನಾವು ಫ್ರೆಶ್ ಆಗದೇ ಇದ್ದರೆ, ಅದನ್ನು ಹೊರಗೆ ಹಾಕದೇ ಇದ್ದರೆ, ಇವತ್ತಿಂದನ್ನು ನಾಳೆಗೆ ಇಟ್ಕೊಳೋದು, ನಾಳೆದನ್ನು ಇನ್ನೊಂದು ದಿನಕ್ಕೆ ಇಟ್ಕೊಳೋದು, ಹಾಗೆ ಇಟ್ಕೊತ ಹೋದಂಗೆ ಅದೆಲ್ಲ ಓವರಾಗಿ ಅದೇನಾಗುತ್ತೆ, ಮುಂದೊಂದು ದಿನ ಈ ಬಲೂನಿನ ಅವಸ್ಥೆ ಬಂದಂಗೆ ಆಗುತ್ತೆ. ದಯವಿಟ್ಟು ಆ ಅವಸ್ಥೆಗೆ ಹೋಗೋಕ್ಕಿಂತ ಮುಂಚೆನೇ ನಾವು ಏನು ಮಾಡಬೇಕು, ಅದಕ್ಕೆ ಪರಿಹಾರ ಕಂಡ್ಕೊಳ್ಳೋಣ. ಏನು ಮಾಡೋಣ? ಇಲ್ಲ ರೀ, ನನಗೆ ಬೆಳಗ್ಗೆ ಎದ್ದಾಗ್ಲಿಂದ ಈವನ್ ನಾನು ಹಿಡ್ಕೊಂಡು ಹೇಳ್ತೀನಿ, ಒಂದು 5 ಗಂಟೆಗೆ ಎದ್ದೀವಿ ಅಂದರೆ ಎದ್ದಾಗ್ಲಿಂದನೂ ರಾತ್ರಿ 10-11 ಗಂಟೆ ಮಲ್ಗೋವರೆಗೂ ಫ್ರೀ ಅನ್ನೋದಿರಲ್ಲ. ಡ್ಯೂಟಿ, ಮನೆ ಕೆಲಸ, ಮಕ್ಕಳ ಕೆಲಸ, ನಮ್ಮ ಕೆಲಸ, ಅದು ಇದು ಅಂಥೇಳಿ ನಾವೆಲ್ಲ ಬರೀ ಇನ್ನೊಬ್ರಿಗಾಗೆ ಟೈಮ್ ಕೊಡ್ತೀವಿ, ಇನ್ನೊಂದಕ್ಕಾಗಿ ಟೈಮ್ ಕೊಡ್ತೀವಿ. ಆದ್ರೆ ಮೇನ್ ಇಂಪಾರ್ಟೆಂಟ್ ನಮ್ಮ ಗಾಡಿ ಅನ್ನೋ ಬಾಡಿ ಚೆನ್ನಾಗಿ ಇಟ್ಕೊಳಕ್ಕೆ ಯಾರೂ ತಯಾರಿಲ್ಲ ನೋಡ್ರಿ. ಗಾಡಿ ಚೆನ್ನಾಗಿದ್ರೆ ತಾನೇ ನಾವು ಓಡಿ ಹೋಗಿ ಇನ್ನೊಂದು ಊರನ್ನು ತಲುಪೋಕ್ಕಾಗೋದು. ಈ ಗಾಡಿ ಅನ್ನೋ ಬಾಡಿನೇ ಚೆನ್ನಾಗಿಲ್ಲ ಅಂದಾಗ ನಾವು ಹೆಂಗೆ ಹೋಗೋಕ್ಕಾಗತ್ತೆ? ಅದಕ್ಕೆ ಹೇಳೋದು, ನಮ್ಮ ದೇಹವನ್ನು, ಮನಸ್ಸನ್ನು ನಾವು ಏನು ಮಾಡಬೇಕು, ಖುಷಿಯಿಂದ ಆನಂದದಿಂದ ಇಟ್ಕೋಬೇಕು, ಆರೋಗ್ಯವಾಗಿ ಇಟ್ಕೋಬೇಕು. ಅದಕ್ಕೋಸ್ಕರ ದಿನದಲ್ಲಿ ಒಂದು 5-10 ನಿಮಿಷ ಆದರೂ ನನ್ನ ಆರೋಗ್ಯಕ್ಕೋಸ್ಕರ ನಾನು ಸಮಯ ಕೊಡಬಲ್ಲೆ ಅನ್ನೋದನ್ನು ಅರ್ಥ ಮಾಡಿಕೊಂಡು ನೀವು ಡ್ಯೂಟಿ ಮೇಲಾರ ಇರ್ರಿ, ಮನೆ ಕೆಲಸದ ಮ್ಯಾಗಾರ ಇರ್ರಿ, ಎಲ್ಲನೇ ಇರ್ರಿ, ಇರೋ ಟೈಮಲ್ಲೇನೋ ಒಂದು 5 ನಿಮಿಷ ನಿನಗೋಸ್ಕರ ನೀವು ಸಮಯವನ್ನು ಕೊಟ್ಟಿದ್ದೆ ಆದರೆ ಎಲ್ಲರೂ ಕೂಡ ಪ್ರಶಾಂತವಾದ ಮನಸ್ಸಿನಿಂದ ಆನಂದವಾಗಿರಲಿಕ್ಕೆ ಸಾಧ್ಯ. ಅದು ಹೆಂಗಪ್ಪ ಅಂದ್ರೆ, ಈಗ ನಾವು ಏನು ಕರ್ತವ್ಯದಲ್ಲೇ ನಿರತರಾಗಿದ್ದರೂ ಸರಿ ಅಥವಾ ಮನೆ ಕೆಲಸದಲ್ಲೇ ಮಗ್ನರಾಗಿದ್ದರೂ ಸರಿ, ಅದರೊಳಗೆ ಒಂದು 5 ನಿಮಿಷ ಬಿಡು ಮಾಡ್ಕೊಂಡು ನಿಮಗೆ ನೆಲದ ಮ್ಯಾಗೆ ಕುತ್ಕೊಳಕ್ಕಾಗ್ತಿದ್ರೆ ನೆಲದ ಮ್ಯಾಗೆ ಕುತ್ಕೋಬೋದು ಚಾಪೆ ಹಾಸ್ಕೊಂಡು. ಇಲ್ಲ ನಾನು ಕೆಳಗೆ ಕುತ್ಕೊಳೋದು ಕಷ್ಟ ಹಂಗಾಗಿದೆ ಅಂದಾಗ, ಕೆಲವೊಬ್ರಿಗೆ ಕುತ್ಕೊಳೋದು ಕಷ್ಟ ಇರುತ್ತಲ್ಲ, ಹಂಗಿದ್ದಾಗ ಚೇರ್ ಮೇಲಾದರೂ ಕುತ್ಕೋಬೋದು. ಕುತ್ಕೊಂಡೇ ಏನು ಮಾಡಬೇಕು, ಆರಾಮ್ಸೆ ವಿಶ್ರಾಂತ ಸ್ಥಿತಿಯಲ್ಲಿ ಆರಾಮಾಗಿ ಕುತ್ಕೋಬೇಕು. ಕುತ್ಕೊಂಡ್ಬಿಟ್ಟು ಒಂದು 5 ನಿಮಿಷ ನಿಧಾನವಾಗಿ ಕಣ್ಣನ್ನು ಮುಚ್ಕೊಂಡ್ಬಿಟ್ಟು ನಿಧಾನ ಉಸಿರನ್ನು ಗಮನಿಸ್ತಾ ನಮ್ಮ ಉಸಿರಾಟ ಕ್ರಿಯೆಯನ್ನು ಗಮನಿಸ್ತಾ ನಾವು ಏನು ಮಾಡಬೇಕು, ನಿಧಾನವಾಗಿ ಉಸಿರಾಟ ಕ್ರಿಯೆಯಲ್ಲಿ ತೊಡ್ಕೋಬೇಕು. ಹಾಗಾಗಿ ಆಮೇಲೆ ಏನು ಮಾಡಬೇಕು, ಮತ್ತು ಹಾಗೆ ಉಸಿರಾಡ್ತಾ ಅನ್ನೋ ಆಕಾರವನ್ನು 1 ನಿಮಿಷ, ಆಮೇಲೆ ಅನ್ನೋ ಊಕಾರವನ್ನು 1 ನಿಮಿಷ, ಮತ್ತು ಅನ್ನೋ ಮಕಾರವನ್ನು 1 ನಿಮಿಷ ನಾವು ಉಚ್ಚಾರಣೆ ಮಾಡ್ತಾ ಉಸಿರವನ್ನು ಗಮನಿಸ್ತಾ ಇರಬೇಕು. ಹೀಗೆ ನಾವು ಒಂದು 5-10 ನಿಮಿಷ ಅಕಾರ, ಊಕಾರ ಮತ್ತು ಮಕಾರಗಳನ್ನು ಸ್ಮರಿಸ್ತಾ ನಮ್ಮ ಉಸಿರಾಟದ ಮೇಲೆ ಗಮನವನ್ನು ಇಟ್ಕೊಂಡು ಶರೀರದ ಪ್ರತಿಯೊಂದು ಅಂಗಾಂಗಗಳನ್ನು ಗಮನಿಸ್ತಾ ಹೋದಂಗೆ ನಮ್ಮದು ಏಕಾಗ್ರತೆ ಹೆಚ್ಚಾಗ್ತೈತಿ. ಆಮೇಲೆ ಮನಸ್ಸು ಕೂಡ ಶಾಂತ ಆಗ್ತೈತಿ. ಇದೇ ಅಕಾರ, ಊಕಾರ ಮತ್ತು ಮಕಾರ ಸೇರಿದಾಗ ಓಂಕಾರ ಆಗುತ್ತೆ. ಈ ಓಂಕಾರವನ್ನು ದಿನಾಲೂ ನಾವು ಒಂದು 5-10 ನಿಮಿಷ ಏಕಾಗ್ರತೆಯಿಂದ ಕೂತ್ಕೊಂಡು
ಯಾವುದೇ ಜಂಜಾಟ ಇಲ್ಲದಂಗೆ ನಮ್ಮ ಪಾಡಿಗೆ ನಾವು ಮನಸ್ಸನ್ನು ಕೇಂದ್ರೀಕೃತಗೊಳಿಸಿದಾಗ ದೇಹ ಮತ್ತು ಮನಸ್ಸು ಕೇಂದ್ರೀಕರಣವಾದಾಗ ಏನಾಗುತ್ತೆ, ಅಲ್ಲಿ ಸದೃಢವಾದ ಮನಸ್ಸು ನಿರ್ಮಾಣ ಆಗುತ್ತೆ. ಸದೃಢವಾದ ಮನಸ್ಸೆಲ್ಲಿರುತ್ತೆ ಅಲ್ಲಿ ಸದೃಢವಾದ ದೇಹವು ಕೂಡ ಬರುತ್ತೆ. ನಿಜ ಅಲ್ವಾ ಸ್ನೇಹಿತರೆ? ಇವತ್ತಿನ ದಿನ ದಯವಿಟ್ಟು ಎಷ್ಟೇ ಜಂಜಾಟದಲ್ಲಿದ್ದರೂ ಕೂಡ ನಿಮಗೋಸ್ಕರ ನೀವು ಒಂದು 5ರಿಂದ 10 ನಿಮಿಷ ಸಮಯವನ್ನು ಕೊಡ್ರಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ಶುಭ ನುಡಿಯೊಂದಿಗೆ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಥ್ಯಾಂಕ್ ಯು.